ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಮ್ಮೂರಲ್ಲಿದ್ದೀನಿ. ಇವಾಗ ನಮ್ಮೂರು ಗುಟ್ಟೂರು, ಚಿಂತಾಮಣಿ ತಾಲೂಕು, ಮುಂಗನಹಳ್ಳಿ ಹೋಬಳಿ, ಮೆಂಡಿಗಲ್ ಪಂಚಾಯಿತಿ. ಸೊ ಇಲ್ಲಿ ನಮ್ಮ ಸ್ನೇಹಿತರು ನಮ್ಮೂರಲ್ಲೇ ಒಂದು ಕೋಳಿ ಫಾರ್ಮ್ ಮಾಡಿದ್ದಾರೆ ಹೊಸದಾಗಿ. ಅಂದರೆ ನಮ್ಮ ತಾಲೂಕಲ್ಲಿ 1-2 ಮಾಡಿರಬೇಕು. AC ಕೋಳಿ ಫಾರ್ಮ್ ಮಾಡಿದ್ದಾರೆ. ಅದು ರೈತರಿಗೆ ಇದರಿಂದ ತುಂಬ ಅನುಕೂಲ ಇದೆ. ಸೊ ಸ್ವಲ್ಪ ಒಂಚೂರು ಬಂಡವಾಳ ಆಗುತ್ತೆ, ಬಟ್ ಅದರಿಂದ ತುಂಬ ಅನುಕೂಲ ಇದೆ. ತುಂಬ ಏನೇನು ಅದರ ಕಷ್ಟ ಸುಖ ಏನು ಅನ್ನೋದು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಯಾಕಂದರೆ ಈಗ ಸಿಕ್ಕಾಪಟ್ಟೆ ಟೆಂಪರೇಚರ್ ಜಾಸ್ತಿ ಆಗಿರೋದ್ರೆ ಕೋಳಿ ಎಲ್ಲ ಸತ್ತೋಗ್ತಿರಲಿಲ್ಲ. ಬೇರೆ ಫಾರಮ್ಗಳಲ್ಲಿ ಸಿಕ್ಕಾಪಟ್ಟೆ ಸತ್ತೋಗ್ತಾ ಇದೆ. 45 ಇದೆ ಟೆಂಪರೇಚರು, ಅದಕ್ಕೆ ಕೋಳಿ ಬದುಕೋಗಿಲ್ಲ. ಸೊ ಅದಕ್ಕೆ ಈ ಸಮ್ಮರಲ್ಲಿ ಇದಕ್ಕೆ ಒಳ್ಳೆ ಸೀಸನ್ನು. ವಿಂಟರಲ್ಲಿ ಇಲ್ಲದ್ರೆ ಸಮ್ಮರಲ್ಲಿ ತುಂಬ ಒಳ್ಳೆ ಚೆನ್ನಾಗಿರುತ್ತೆ. ಈ AC ಕೋಳಿ ಫಾರ್ಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಶ್ರೀನಿವಾಸ್ ಅಂತ ತುಂಬ ಬೇಕಾದವರು. ಓಕೆ, ನಮ್ಮೂರು ತುಂಬ ಕಷ್ಟಪಡ್ತಾನೆ. 2 JCB ಎಲ್ಲ ಇಟ್ಕೊಂಡು ಕಾಂಟ್ರಾಕ್ಟ್ರು ಎಲ್ಲ ಚೆನ್ನಾಗಿ ಮಾಡ್ತಾನೆ. ಆದರೂ ಇನ್ನೊಂದು ಮಾಡಬೇಕು ಅಂತ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾನೆ. ಬನ್ನಿ ನೋಡೋಣ. ಇದಕ್ಕೆ ಕಾಲು ತೊಳ್ಕೊಂಡು ಹೋಗ್ಬೇಕಾ? ಕಾಲು ನೋಡಿ, ಇಲ್ಲಿ ಪರವಾಗಿ ಚಪ್ಪಲಿ ಹಾಕೋಬೇಕಾ? ಚಪ್ಪಲಿ ಹಾಕೋಬೇಕು. ಇದರಲ್ಲಿ ಕಾಲು ಇಟ್ಕೊಂಡು ಬರಬೇಕು. ಮತ್ತು ಇದರಲ್ಲಿ ಕಾಲು ತೊಳ್ಕೊಂಡು ಹೋಗ್ಬೇಕು ಒಳಗಡೆ. ಸುಣ್ಣದ ನೀರಿದು, ಬ್ಲೀಚಿಂಗ್ ಪೌಡ್ರು, ಸುಣ್ಣದ ನೀರು. ಯಾಕಂದರೆ ಇನ್ಫೆಕ್ಷನ್ ಇದ್ದರೆ ತುಂಬ ಬೇಗ ಮಡಿಗೆ ಇದಾಗುತ್ತೆ. ಬನ್ನಿ ಹಂಗೆ ಹೊರಗಡೆ ಬನ್ನಿ. ಎಷ್ಟು ಚೆನ್ನಾಗಿದೆ. ಒಂದೇ ಶೆಡ್ಡು, ಆಮೇಲೆ ಏರೋ ಫ್ಯಾನಿಗೆಲ್ಲ ಹಾಕಿದ್ದಾರೆ, ಏರೋಟ್ ಎಕ್ಸಾಸ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಎಷ್ಟು ದಿವಸದ ಮರಿ ಇದು? 23 ದಿವಸ. 23 ದಿವಸ ನೋಡಿ. ಬರೀ 23 ದಿವಸದ ಮರಿಗಳು. 1.5 kg, 1.5, 1.5 kg ಇದೆ ಈಗ. ಹಾಂ ನೋಡಿ, AC ಬೆಳೆಯೋ ಚಿಕನ್ ತಿನ್ಬೇಕು ನಾವು ನೆಕ್ಸ್ಟು. ನೋಡಿ, ಎಲ್ಲ AC ನೀಟಾಗಿ ಕ್ಲೀನಾಗಿರುತ್ತೆ. ಯಾಕಂದರೆ ಬೇರೆ ಕೋಳಿಗಳನ್ನ ನಾವು ಅಂಗಡಿ ಹತ್ರ ಹೋದರೆ ಮುಟ್ಕೊಳ್ಳೋಕೆ ಮನಸ್ಸು ಬರಲ್ಲ. ಆ ಥರ ಇರ್ತವೆ ಚಿಕನ್ ಅಂಗಡಿಗಳ ಹತ್ರ. ಸೊ ಇದು ನೀಟಾಗಿರ್ತವೆ, ಚೆನ್ನಾಗಿ ನೀಟಾಗಿ, ಗಲೀಜಾಗಿರಲ್ಲ. ಸ್ಮೆಲ್ ಕೂಡ ಬರಲ್ಲ ಇದರಲ್ಲಿ. ಸ್ಮೆಲ್ಲು ಬರಲ್ಲ. ಬಾ. ಈಗೇನು ಇದರಲ್ಲಿ ಬಂಡವಾಳ ಎಷ್ಟಾಗಿದೆ ಇದಕ್ಕೆ? ಎಷ್ಟು ಶೆಡ್? ಎಷ್ಟು ಹೈಟ್? ಎಷ್ಟು ಶೆಡ್ಡು? 370 ಅಡಿ ಲಾಂಗು. 370 ಅಡಿ ಲಾಂಗು. 370 ಅಡಿ. ಹಾಂ. ಅಗಲ ಬಂದು 41 ಅಡಿ. 41 ಅಡಿ. ಇದು ಎಷ್ಟು ಬಿತ್ತು ನಿಮಗೆ? ಖರ್ಚು ಎಷ್ಟು ಬಿತ್ತು ಸರ್? ಎಷ್ಟು ಸ್ಕ್ವೇರ್ ಫೀಟ್ ಲೆಕ್ಕ? ಸ್ಕ್ವೇರ್ ಫೀಟ್ ಇದಿಲ್ಲ, ಲೆಕ್ಕ ಹಾಕಿಲ್ಲ. ಒಂದು 12,000 ಅಡಿ ಬರುತ್ತೆ ನನ್ನ ಪ್ರಕಾರ. ಹಾಂ, 12,000 ಅಡಿ ಬರುತ್ತೆ ಇದೊಂದು. ಇದು ಅಂದರೆ 1/4 ಎಕರೆ ಲೆಕ್ಕ. 1/4 ಎಕರೆ ಇದ್ರೆ ಒಂದು ಶೆಡ್ ಮಾಡಿ. ಇನ್ನೂ ಜಾಸ್ತಿ ಬರುತ್ತೆ. 1/4 ಎಕರೆ ಜಾಸ್ತಿ ಬರುತ್ತೆ. ಒಂದು ಅರ್ಧ ಎಕರೆ ಬರುತ್ತೆ. ಅರ್ಧ ಎಕರೆ ಇದ್ರೆ ಒಂದು ಒಳ್ಳೆ AC ಶೆಡ್ ಮಾಡ್ಬೋದು. ಎಷ್ಟು ಮರಿ ಹಾಕಿದ್ದೀರಾ? 21,000 ಮರಿ ಹಾಕಿದ್ದಾರೆ. 21,500 ಹಾಕಿದ್ದೀವಿ. ಸ್ವಲ್ಪ ಮಾರ್ಕಾಟಿ ಅದು ಹೋಗ್ತಾ ಇರುತ್ತೆ. ಒಂದು 1,000 ಲೆಕ್ಕ. 20,000 ಲೆಕ್ಕ ಬರುತ್ತೆ. 20,000 ಲೆಕ್ಕ. 40 ಡೇಸಾ? 40 ಡೇಸ್ ಸೇಮ್. ಈಗ ಓಪನ್ ಸೆಟ್ಗೆ 50 ಡೇಸ್ ಬರುತ್ತೆ. ಇದು 40 ಡೇಸ್, 35 ಇಂದ 40 ಡೇಸ್ಗೆ ಆಗೋಗುತ್ತೆ. ಈಗ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನು? 10 ದಿವಸ ಕಮ್ಮಿ. ಇದು ಕಮ್ಮಿ ಬೇಗ ಬರುತ್ತೆ. ಲೇಬರ್ ಒಬ್ಬರೇ ಬೇಕಾಗಿರೋದು. ಒಬ್ಬರೇ ಲೇಬರ್. ಎಲ್ಲ ನೋಡಿ, ಇದರಲ್ಲೇ ಫೀಡ್ ಹೋಗುತ್ತೆ ಮಿಷಿನಲ್ಲಿ. ಎಲ್ಲ ಸೆನ್ಸರ್ ಇದೆ. ಎಲ್ಲ ಸೆನ್ಸರೇ. ಫೀಡ್ ಆಗೋದ್ರೆ ಅದಕ್ಕದೇ ಆಟೋಮೆಟಿಕ್ ಅದೇ ಫೀಡ್ ಬರುತ್ತೆ. ಹಾಂ ನೋಡಿ, ಇವಾಗ ಫೀಡ್ ತಿನ್ಸ್ಬಾರ್ದು. ಯಾಕಂದ್ರೆ ಅದು 25 ಡೇಸ್ ಮೇಲೆ ತಿನ್ಸ್ಬಾರ್ದು ಕೋಳಿಗೆ. ನೋಡ, ನೀರಲ್ಲೇ ಕುಡಿತದೆ, ಅದೇ ನೀರು ಬರುತ್ತೆ. ಹತ್ರಕ್ಕೆ ಜೂಮ್ ಮಾಡೋದು. ನೀರು ಕುಡಿತಾ ಇದೆ ಅಲ್ಲೇ, ಅದೇ ನೀರು ಆಟೋಮೆಟಿಕ್ ನೀರು ಬರುತ್ತೆ. ನೀರಾಗುತ್ತೆ, ತಿರುಗ್ತಾನೆ ಇರುತ್ತೆ. ಟೆಂಪ್ರೇಚರ್ ಹೆಂಗಿದ್ರೆ ಹಂಗೆ. ಇದೇ ಕೂಲಿಂಗ್ ಪ್ಯಾಡು. ಇದೇ ಕೂಲಿಂಗ್ ಪ್ಯಾಡು. ಇಲ್ಲಿಂದ AC ರನ್ ಆಗೋದು. ನೋಡಿ, ಸೈಡ್ ಕೂಲಿಂಗ್ ಪ್ಯಾಡ್ ಅದು. ನೋಡಿ, ಎಲ್ಲ ಕೂಲಿಂಗ್ ಪ್ಯಾಡು. ಅದೆಲ್ಲ AC ರನ್ ಆಗುತ್ತೆ. ಅದರಲ್ಲಿ ಆಟೋಮೆಟಿಕ್ AC ಆನ್ ಆಗುತ್ತೆ. ಟೆಂಪ್ರೇಚರ್ ಹೆಂಗಿದ್ರೆ ಅದು ನಾವು 25 ಸೆಟ್ ಮಾಡಿರ್ತೀವಿ. 25 ಮೇಲೆ ಹೋದ್ರೆ 26 ಹೋದ್ರೆ ಆ ಫ್ಯಾನ್ ಆನ್ ಆಗುತ್ತೆ, AC ರನ್ ಆಗುತ್ತೆ. ನೋಡಿ, ಎಲ್ಲ ಬೋರ್ಡ್ ಅದೇ, ಸಿಸ್ಟಮ್ ಅದೇ. ಸಿಸ್ಟಮ್ನಿಂದ ಒಬ್ಬರೇ ನೋಡಿ. ಇದೆಲ್ಲ ವಾಟರ್ ಟ್ಯಾಂಕು ಫುಲ್ಲು. ಎಲ್ಲ ವಾಟ್ರಿಗೆ ಏನೇನು ಬೇಕೋ ಎಲ್ಲ ಇಟ್ಟಿದ್ದಾರೆ. ಇದು ಬಂದು ಮೆಡಿಸಿನ್ಸ್. ಮೆಡಿಸಿನ್ ಹೋಗ್ತಾ ಇರುತ್ತೆ. ಹಾಂ, ಇದು ಖಾಲಿ ನೀರು. ಅಲ್ಲ, ಮೆಡಿಸಿನ್ ಅಂದರೆ ಈಗ ಇಂಜೆಕ್ಷನ್ ಆಗಲ್ಲ ಅಂತದೇನಿಲ್ಲ. ಇಂಜೆಕ್ಷನ್ ಏನಿಲ್ಲ. ನೀರು ಕ್ಲೀನ್ ಆಗೋಕ್ಕೆ. ವಾಟರ್ ಕ್ಲೀನ್ ಆಗುತ್ತೆ. ಕ್ಲೀನಾಗಿ ನೀರು ಸ್ಪೀಡಾಗಿ ಬರುತ್ತೆ. ಏನಿದೆ ಇಂಜೆಕ್ಷನ್ ಎಲ್ಲ ಹೋಯ್ತು. ಎಲ್ಲ ಆ ಕಾಲನೇ ಹೋಯ್ತು. ಇಂಜೆಕ್ಷನ್ ಇವಾಗ ಡ್ರಾಪ್ಸ್ ಕೂಡ ಇಲ್ಲ ನಮಗೆ. ಒಂದು ಡ್ರಾಪ್ ಇಲ್ಲ. ಓಪನ್ ಫಾರಮ್ಗೆ 4 ಸರಿ ಡ್ರಾಪ್ ಆಗ್ತಾ ಇದೆ. ಮೊದಲು ಫಾರಮ್ಗೆ. ಇವಾಗ ಅಂಥದ್ದೇನಿಲ್ಲ. ಡ್ರಾಪ್ಸ್ ಕೂಡ ಕ್ಯಾನ್ಸಲ್. ಬಾಗಿಲು ತೆಗೆಯುತ್ತೆ. ಡ್ರಾಪ್ ಕೂಡ ಕ್ಯಾನ್ಸಲ್ ಏನಿಲ್ಲ. ಇವಾಗ ಈ ಚಿಕನ್ ತಿನ್ಬೋದು ಎಲ್ಲರೂ. ಎಲ್ಲರೂ ತಿನ್ಬೋದು ಆರಾಮ. ಏನು ತೊಂದರೆ ಇಲ್ಲ. ಒಳ್ಳೆ ಮಾತಾಡಿದ್ರೆ
AC ಚಿಕನ್ ಇದೆಲ್ಲ ಇದು ಮಿಷಿನರಿ, ಇದು ಟೆಂಪರೇಚರ್, ಇದು ಸ್ಟೆಪ್ಲೈಸರು ಹೆಚ್ಚು ಕಡಿಮೆ ಆದರೆ ಅದು ದಬ್ಬಾಗುತ್ತೆ, ಡ್ರಿಪ್ ಆಗುತ್ತೆ. ನೋಡಿ ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡಿ ಹಾಕಿದ್ವಿ ಇದರಲ್ಲಿ. ನೋಡಿ ಟೆಂಪರೇಚರು ಹೌದು 25. ಟೆಂಪ್ರೇಚರ್ ಎಷ್ಟಾಯ್ತು? 27 ಆಯ್ತಾ? 27 ಇದ್ರೆ ನೋಡಿ ಎಷ್ಟು ಫ್ಯಾನ್ ಆನ್ ಆಗೈತೆ. ಆನ್ ಆಗೈತೆ, ಎಲ್ಲ ಆನ್ ಆಗೈತೆ. 25 ಇದ್ರೆ ಆ ಫ್ಯಾನ್ ಆಫ್ ಆಗುತ್ತೆ, ಆಫ್ ಆಗುತ್ತೆ. 25 ಮೇಲೆ ಹೋದ್ರೆ ಆ ಫ್ಯಾನ್ ಇಲ್ಲೆಲ್ಲ ಆನ್ ಆಗುತ್ತೆ, ಎಲ್ಲ ಆಟೋಮೆಟಿಕ್. ನೋಡಿ ಆನ್ ಆಯ್ತು. ಮತ್ತೆ ಹಿಂಗೆ ಹೋಗಂಗಿಲ್ಲ, ಹಿಂಗೆ ಯಾರನ್ನ ಹೋಗ್ಬೋದು. ಇದರಲ್ಲಿ ಕೋಳಿ ನಡ್ಕೊಂಡು ಹೋಗ್ಬೇಕು, ನೋಡ್ಕೊಂಡು ಹೋಗಿ. ಎಲ್ಲ ಎಲ್ಲ ಖಾಲಿ ಆಗೈತೆ, ಇನ್ನು ಬರ್ಬೇಕು ಇವಾಗ. ಫೀಡ್ ಬರುತ್ತೆ ಈಗ. ಡೈಲಿ ಫೀಡ್ ಬರ್ತಾರೆ ಹಿಂಗೆ? ಡೈಲಿ ಇಲ್ಲ, ಒಂದು 2 ದಿವಸಕ್ಕೆ 3 ದಿವಸಕ್ಕೆ ಬರುತ್ತೆ. ನಾವು ದಿನಕ್ಕೆ 40ರಿಂದ 50 ಮೂಟೆ ತಿಂತೀವಿ. 40ರಿಂದ 50 ಮೂಟೆ ತಿನ್ನೋದು. 50 ಮೂಟೆ, 2,000 ಕೋಳಿ, 20,000 ಕೋಳಿ ಡೈಲಿ 2 ಮೂಟೆ ಇಲ್ಲ 3 ಮೂಟೆ ಇಲ್ಲ. ಈಗ 40ರಿಂದ 50 ಮೂಟೆ. ಹೌದಾ? ಡೈಲಿ 50 ಮೂಟೆ ತಿಂತಾರೆ. ಡೈಲಿ ಅವರೇ ತಂದಾಕ್ತಾರ? ಅದು ಕಮ್ಮಿ ಅವರೇ, ನಮಗೆ ಪರ್ಸೆಂಟೇಜ್ ಕೊಡ್ತಾರೆ ಅಷ್ಟೇ. ಈಗ 1 kgಗೆ ನಿಮಗೆ ಇದರಲ್ಲಿ ಮಾಮೂಲಿ ಕೋಳಿಗೆ ಅಲ್ಲಿ 2 ರೂಪಾಯಿ 5 ರೂಪಾಯಿ ಇದೆ. 5 ರೂಪಾಯಿ ಇದೆ ಮಾಮೂಲಿ ಓಪನ್ ಸೆಟ್ಗೆ 5 ರೂಪಾಯಿ. ನಿಮ್ಗೆ ಎಷ್ಟು ಕೊಡ್ತಾರೆ ಇಲ್ಲಿ? ನಮಗೆ ಸ್ಪೀಡ್ಗೆ ಸ್ವಲ್ಪ ಕಡಿಮೆ ತಿಂದಿರಬೇಕು. ಕೋಲ್ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದ್ರೆ FCR ಅಲ್ಲಿ ಬರುತ್ತೆ. ಹಂಗೆ ಬಂದರೆ ನಮ್ಗೆ ಒಂದು 10 ರೂಪಾಯಿ ಮೇಲೆ, 10 ರೂಪಾಯಿಂದ 16-17ವರೆಗೂ ಕೊಡ್ತಾರೆ. ಮ್ಯಾಕ್ಸಿಮಮ್ 12 ರೂಪಾಯಿ, ಮ್ಯಾಕ್ಸಿಮಮ್ 12 ರೂಪಾಯಿ ಇರುತ್ತೆ. 12 ರೂಪಾಯಿ ಇರುತ್ತೆ. ಈಗ 20,000 ಕೋಳಿಗೆ 12 ರೂಪಾಯಿ ಅಂದರೆ ಎಷ್ಟು? 6 ಲಕ್ಷ ಆಗುತ್ತೆ. 6 ಲಕ್ಷ ಆಗುತ್ತೆ. 6 ಲಕ್ಷ 2.5 kg ಬರುತ್ತೆ. ಒಂದು 50 ಟನ್ ಬಂದರೆ ಒಂದು 6 ಲಕ್ಷ ರೂಪಾಯಿ. 6 ಲಕ್ಷ ರೂಪಾಯಿ 40 ದಿವಸಕ್ಕೆ 6 ಲಕ್ಷ. ಬಂಡವಾಳ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ? ಇನ್ವೆಸ್ಟ್ಮೆಂಟು ನಮಗೆ 1 ಕೋಟಿ ರೂಪಾಯಿ ಆಗೈತೆ. ಇದ್ಮೇಲೆ 1 ಕೋಟಿ ಆಗೈತೆ. 1 ಕೋಟಿ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ. ಬಟ್ AC ಶೆಡ್ಡು ಮತ್ತೆ ನಾವು ಕಂಪ್ನಿಯವ್ರು ಕೊಟ್ಬಿಡ್ತೀವಿ. ನಾವು ಮೇಸಲ್ಲ, ಓನ್ ಮೇಸಲ್ಲ, ನಾವು ಕಂಪ್ನಿಯವ್ರು ಕೊಟ್ಬಿಡ್ತೀವಿ. ಕಂಪ್ನಿಯವ್ರು ಕೊಟ್ಬಿಟ್ಟು ನಮ್ಗೆ ಪರ್ಸೆಂಟೇಜ್ ಕೊಡ್ತಾರೆ ಅಷ್ಟೇ. ಈಗ 1 ಕೋಟಿ ರೂಪಾಯಿ ಖರ್ಚಿಗೆ ನಿಮ್ಗೆ 6 ಲಕ್ಷ ಬರುತ್ತೆ. ಖರ್ಚು ಎಷ್ಟು ಹೋಗುತ್ತೆ? ಖರ್ಚು ಬಂದು 1.5 ಕೂಲಿ ಲೇಬರ್ಗೆ ಒಂದು 50,000 ಆಗುತ್ತೆ. 50,000. ಡೀಸೆಲ್ದು ಕರೆಂಟ್ ಬಂದು 1 ಲಕ್ಷ ರೂಪಾಯಿ ಆಗುತ್ತೆ. 1.5 ಲಕ್ಷ ಆಗುತ್ತೆ. ಒಂದು ಬೆಲೆಗೆ ಬಂದು 6 ಲಕ್ಷದಲ್ಲಿ 1.5 ಲಕ್ಷ ಹೋಗುತ್ತೆ. 1.5 ಲಕ್ಷ ಆಗುತ್ತೆ. 4.5 ಲಕ್ಷ ಉಳಿತದೆ. 4.5 ಲಕ್ಷದಲ್ಲಿ ನೀವು 1 ಕೋಟಿಗೆ 1.5 ಲಕ್ಷ ಬಡ್ಡಿ ತೆಗೀರಿ. 1.5 ಲಕ್ಷ ಅದು ಆಗುತ್ತೆ. ಬಡ್ಡಿ 3 ಲಕ್ಷ ರೂಪಾಯಿ ಸಿಗುತ್ತೆ. ಸಿಗುತ್ತೆ. 2ರಿಂದ 3 ಲಕ್ಷ ಸಿಗುತ್ತೆ. 3 ಲಕ್ಷ ಕಂಪಲ್ಸರಿ ಮಾಡ್ಕೋಬಹುದು. ಚೆನ್ನಾಗಿ ಬೆಲೆ ಬರಬೇಕು. ಏನಂದ್ರೆ ಚೆನ್ನಾಗಿ ಬೆಲೆ ಬಂದ್ರೆ 3ರಿಂದ 4 ಲಕ್ಷ ಸಂಪಾದನೆ ಮಾಡ್ಕೊಬೋದು. ಒಂದು 2 ತಿಂಗಳಾಗುತ್ತೆ, 40 ದಿವಸ ಆಗುತ್ತೆ. ಮತ್ತೆ ನಾವು ಎಲ್ಲ ಸಿಟ್ಟು ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಟ್ಟೆ ಹಾಕ್ಬೇಕಲ್ಲ, ಬಂದ್ರೆ ಒಂದು 40 ದಿವಸ ಆಗೋಗುತ್ತೆ. 2 ತಿಂಗಳಾಗೋಗುತ್ತೆ. 2 ತಿಂಗಳು ಬಂದು ಒಂದು ಬೆಲೆ 50 ದಿವಸ ಅನ್ಕೋ. 50 ದಿವಸಕ್ಕೆ 1 ಇಯರ್ ಬಂದು 6ರಿಂದ 7 ಬೆಲೆ ತೆಗಿಬೋದು. 1 ವರ್ಷಕ್ಕೆ 7 ಬೆಳೆ. 7 ಬೆಳೆ ಅಂದ್ರೆ 7 3 21 ಲಕ್ಷ. 21 ಲಕ್ಷ ಪ್ರಾಫಿಟ್ ತಗೋಬಹುದು. ಅರ್ಧ ಎಕರೆ ಜಾಗ ಇದ್ರೆ ಸಾಕು. 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಸರ್ಕಾರದಿಂದ ಒಂದು 20 ಲಕ್ಷ ಸಬ್ಸಿಡಿ ಕೊಡ್ತಾರೆ. 20 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಓಕೆ. ಸೊ ಕರೆಂಟಲ್ಲಿ ಏನೋ ಸಬ್ಸಿಡಿ ಕೊಡ್ತಾರಾ? ಇಲ್ಲ, ಕರೆಂಟಲ್ಲಿ ಬರೀ ಇದು ಮಾತ್ರ, ಲೋನಲ್ಲಿ ಮಾತ್ರ. ಓಕೆ. ಸೊ ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮೇನಾ ಇಲ್ಲ ಸ್ಟೇಟ್ ಗೌರ್ಮೆಂಟ್? ನೋಡಿ ಸ್ನೇಹಿತರೆ, 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಅರ್ಧ ಎಕರೆ ಜಮೀನು ಇದ್ರೆ ವರ್ಷಕ್ಕೆ 20 ಲಕ್ಷ ತೆಗಿಬೋದು. 20 lakhs ತೆಗಿಬೋದು. ಎಲ್ಲ ಯುವಕರಿಗೆ ಹೇಳ್ತಾ ಇದ್ದೀನಿ, ಇದೆಲ್ಲ ಪ್ಲಾನ್ ಮಾಡ್ಕೊಳ್ಳಿ, ಇದನ್ನ ರಿಸರ್ಚ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಎಲ್ಲ ತಿಳ್ಕೊಂಡು ಬೇಕಾದ್ರೆ ಇದನ್ನು ಟ್ರೈ ಮಾಡ್ಬೋದು, ಏನು ತಪ್ಪೇನಿಲ್ಲ. ನಾವು ಆಲ್ರೆಡಿ ಇನ್ನೊಂದು ಸೆಟ್ ರೆಡಿ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಇದ್ದಿದ್ದು ನಾವು. ನಮಗೆ ಡ್ರೈವರ್ದು ಆಪ್ರೇಟರ್ದು ಎಲ್ಲ ತಲೆನೋವು ಆಗಿಬಿಟ್ಟು ರೆಸಿಪಿ ಎಲ್ಲ ಮಾಡ್ಬಿಟ್ಟು ರೆಸಿಪಿ ಮಾರಾಕ್ಬಿಟ್ಟು ಇನ್ನೊಂದು ಸೆಟ್ ಹಾಕೋಣ ಅಂತ ನಾವು ರೆಡಿ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ಸೆಟ್ ಹಾಕ್ತೀವಿ. ಸೊ ಹಾಗೆ ವರ್ಷಕ್ಕೆ 40 ಲಕ್ಷ ಸಂಪಾದನೆ ಡಿಸೈಡ್ ಮಾಡಿಬಿಟ್ಟು ಆರಾಮಾಗಿ ತೋಟದ ಹತ್ರ ಇರೋಣ. ಒಂದು ಒಳ್ಳೆ ಮನೆ ಕಟ್ಕೊಂಡು ಒಂದು ಗೆಸ್ಟ್ ಹೌಸ್ ಥರ ಕಟ್ಕೊಂಡು ಇಲ್ಲೇ ಇದ್ಬಿಡೋಣ. ಇನ್ನೇನು ವೆಹಿಕಲ್ ಡಿಪಾರ್ಟ್ಮೆಂಟ್ ಬೇಡ ಸಾಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ರಾಜಕೀಯ ಬೇಡ, ಏನು ಬೇಡ, ಎಲ್ಲ ನೋಡ್ಬಿಟ್ಟಿದ್ದೀವಿ. ಇದು ಬೆಟರ್ ಅನಿಸ್ತು. ನಾವು ಇದಕ್ಕೆ ಫಿಕ್ಸ್ ಆಗಿದ್ದೀವಿ. ಸೊ ಇದು ಸಮ್ಮರಲ್ಲಿ ಒಳ್ಳೆ ಡಿಮ್ಯಾಂಡ್ ಬರುತ್ತೆ. 3 ಬೆಲೆಗೆ ಒಳ್ಳೆ ಡಿಮ್ಯಾಂಡ್ ಬರುತ್ತೆ. 3 ಬೆಲೆಗೆ ಸ್ವಲ್ಪ ಕಮ್ಮಿ ಡಿಮ್ಯಾಂಡ್ ಇರುತ್ತೆ. ಅವತ್ತು 10 ರೂಪಾಯಿ ಇಟ್ಕೊಳ್ಳಿ. 10 ರೂಪಾಯಿ ಆವಾಗಲೂ ನಿನ್ಗೆ 2 ಲಕ್ಷ ಮೋಸ ಇಲ್ಲ. 2 ಲಕ್ಷ ಮೋಸ ಇಲ್ಲ. ಈಗ ಸಮ್ಮರಲ್ಲಿ 1 ಲಕ್ಷ ರೂಪಾಯಿ ಜಾಸ್ತಿ ಬರುತ್ತೆ. ಆವಾಗಾದ್ರೆ 1 ಲಕ್ಷ ರೂಪಾಯಿ ಕಮ್ಮಿ ಬರುತ್ತೆ.
ನೋಡಿ ಸ್ನೇಹಿತರೆ, ಎಲ್ಲ ಯೂತ್ ಎಲ್ಲ ತುಂಬಾ ಏನೇನೋ ಮಾಡ್ತಾ ಇದಾರೆ. ಕುರಿ ಶೆಡ್ಗಳು ಅದಕ್ಕೆಲ್ಲ 20 ಲಕ್ಷ 30 ಲಕ್ಷ ಆಗ್ತಾ ಇದಾರೆ ಕುರಿ ಶೆಡ್ಗಳಿಗೆ. ಈಗ ಕುರಿ ಶೆಡ್ಗಳಿಗೆ ಡಿಮ್ಯಾಂಡ್ ಇಲ್ಲ. ಯಾಕೆಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಇದು ಬೇರೆ ಗೋಮಾಂಸ ಸಿಗ್ತಾ ಇರೋದ್ರಿಂದ ಕುರಿಗೆ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಯಾರೋ ಕುರಿ ಶೆಡ್ ಮೇಲೆ ಡಿಮ್ಯಾಂಡ್ ಹಾಕ್ಬೇಡಿ, ನಿಜ. ಈ ಕೋಳಿ ಮೇಲೆ ಹಾಕಿ ಅದು ಹಾಕೋಣ ಅನ್ಕೊಂಡೆ. ಅದ್ ಮತ್ತೆ ಬೇಡ, ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಬೇಡ ಅಂತ ಹೇಳಿದ್ರು. ಮತ್ತೆ ನಾನು ಕೋಳಿ ಫಾರ್ಮ್ ಬಂದೆ. ಕೋಳಿ ಯಾವಾಗ್ಲೂ ಡಿಮ್ಯಾಂಡೇ, ನಿಮ್ಗೆ ಎನಿ ಟೈಮ್ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸೊ ಒಂದು ಹೈಜಿನಿಕ್ ಆಗಿ ಕಾಪಾಡ್ಕೋಬೇಕು, ಚೆನ್ನಾಗಿ ಅದನ್ನ ಇದು ಮಾಡ್ಕೋಬೇಕು, ಸಾಯಿದ್ರೆ ನೋಡ್ಕೋಬೇಕು. ಸೊ ದಯವಿಟ್ಟು ಎಲ್ಲರೂ ನೋಡಿ, ಒಂದು ರಿಸರ್ಚ್ ಮಾಡಿ ಇದ್ರ ಮೇಲೆ 1 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ವರ್ಷಕ್ಕೆ 20 ಲಕ್ಷ ತಗೋಬಹುದು. ಸುಮ್ಮನೆ ಎಲ್ಲೆಲ್ಲ ದುಡ್ಡು ವೇಸ್ಟ್ ಮಾಡೋದು ಹೋಗ್ಬೇಡಿ. ಇದರಲ್ಲೇ ಮೊಟ್ಟೆನೂ ಬರುತ್ತಲ್ಲ, ಮೊಟ್ಟೆದು ಬರುತ್ತಲ್ಲ, ಅದು ಜಾಸ್ತಿ ಕಾಸ್ಟ್ಲಿ ಆಗುತ್ತೆ, ತುಂಬ ಕಾಸ್ಟ್ಲಿ ಆಗುತ್ತೆ. 3 ಕೋಟಿ 4 ಕೋಟಿ ಬೇಕು ಅದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಮೊಟ್ಟೆಗೆ. ಸೊ ಕೋಳಿ ಮಾಡ್ಕೊಳ್ಳಿ ಸಾಕು ಸ್ನೇಹಿತರೆ. ಇದು ನನ್ನ ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮೂರಿಗೆ ಬಂದಲ್ಲ, ನಮ್ಮ ಹುಡುಗ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದ. ಅದೊಂದು ವಿಡಿಯೋ ಹಾಕೋಣ ಎಲ್ಲರಿಗೂ, ಯೂತ್ಗೆಲ್ಲ ಒಂದು ಸ್ವಲ್ಪ ಅಂದರೆ ಒಂದು ಮೋಟಿವೇಶನ್ ಆಗಲಿ. ಅರ್ಧ ಎಕರೆ ಇದ್ರೆ ವರ್ಷಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ, 1 ಕೋಟಿ ರೂಪಾಯಿ ಸಾಲ ಮಾಡಿದ್ರು, ನೀವು ಬಡ್ಡಿ ಕಟ್ಕೊಂಡೋದ್ರು ಆಟೋಮೇಟಿಕ್ ವರ್ಷಕ್ಕೆ 20 ಲಕ್ಷ ನೀವು ಸಂಪಾದನೆ ಮಾಡಿದ್ರು ಆರಾಮಾಗಿ. ಓಕೆ, ಟ್ರೈ ಮಾಡಿದ್ರೆ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್ ಶ್ರೀನಿವಾಸ್. ಒಳ್ಳೇದಾಗಲಿ. ಎಲ್ಲ ರೈತನಾಗಿ ಬರ್ತಾ ಇದ್ದೀವಿ ವಾಪಸ್, ಅಂದರೆ ಬಿಸ್ನೆಸ್ಸಿಂದ ರಾಜಕೀಯದಿಂದ ಒಳ್ಳೇದಾಗಲಿ. ಥ್ಯಾಂಕ್ ಯು.